ಇದು ಕಣ್ಣಲ್ಲಿ ಹೂ ಬಂದಿರುವ ಕಾಲ ಇದು. ಹೂವು ಅಂತಂದರೆ ತುಂಬ ರೊಮ್ಯಾಂಟಿಸೈಸ್ ಮಾಡಿ ಭಾಳ ಜನ ಹೂ ಬಂದಿದೆ ಅಂದರೆ ಅದೊಂದು ಸಂಭ್ರಮದ ಕಥೆ ಅಂತ ಮಾತಾಡ್ಕೋತಿರೋ ಸಂದರ್ಭದಲ್ಲಿ ಕಣ್ಣಲ್ಲಿ ಹೂ ಬರೋದು ಅಂತಂದರೆ ಅದು ಅಲ್ಲಮಪ್ರಭು ಹೇಳಿದ ಮಾತಿನಲ್ಲಿ ಹೇಳೋದಾದರೆ ಕಣ್ಣ ಗಾಯವನ್ನು ಅರಿಯಲಾರದ ಸ್ಥಿತಿ. ನನಗೆ ಬಹಳ ಸಂತೋಷವಾಗಿದ್ದೇನು ಅಂತಂದರೆ ಬಹುಶಃ ಕನ್ನಡ ಸಾಹಿತ್ಯ ಚರಿತ್ರೆಯ ಕಾಲದಲ್ಲಿ ಈ ಥರದ ಘಟನೆ ನಡೆದಿಲ್ಲ ಅಂತ ಅಂದ್ಕೊಂಡಿದ್ದೆ. ಏನು ಘಟನೆ ಅಂತಂದರೆ ಹುಲಿಕುಂಟೆ ಮೂರ್ತಿಯವರ ತಾಯಿ ತನ್ನ ಮಗನ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ ಈ ಅಪೂರ್ವವಾದಂಥ ಒಂದು ಘಟನೆ ಇದು ಒಂದು ರೂಪಕದ ಹಾಗೆ ಇದೆ ಅಂತ ನನಗನ್ಸುತ್ತೆ. ದಲಿತ ಲೋಕದಲ್ಲಿ ಎಷ್ಟೋ ಅಪೂರ್ವವಾದ ಘಟನೆಗಳು ಹೀಗೇನೆ ಬಹಳ ಸಹಜವಾಗಿ ನಡೆದೋಗ್ತವೆ, ಆದರೆ ಅವು ಚರಿತ್ರೆಯಲ್ಲಿ ದಾಖಲಾಗೋದಿಲ್ಲ. ಇವತ್ತಿನ ಘಟನೆಯೂ ಕೂಡ ಆ ಥರದ ಆಕಸ್ಮಿಕವಾಗಿ ಅದು ನಡೆದರೂ ಕುವೆಂಪು ಅವರು ಹೇಳೋ ಹಾಗೆ ಆಕಸ್ಮಿಕಗಳಿಗೆ ಒಂದು ದೊಡ್ಡ ಗ್ರ್ಯಾಂಡ್ ಡಿಸೈನ್ ಒಳಗೆ ಒಂದು ಕಾರ್ಯಕಾರಣದಲ್ಲಿ ಒಂದು ಇದಿರುತ್ತೆ ಅದಕ್ಕೆ ಅಂತ ಹೇಳೋ ಹಾಗೆ ಇವತ್ತು ನಮ್ಮ ಸಂದರ್ಭದೊಳಗೆ ಅಕ್ಷರಗಳು ಅವು ಅನೇಕ ಜನ ಅಕ್ಷರಗಳನ್ನು ಬಳಸಿ ಅದನ್ನು ಅಪವಿತ್ರಗೊಳಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನಗನ್ನಿಸ್ತದೆ ಹೊನ್ನಮ್ಮನಂಥವರು ಈ ಅಕ್ಷರ ಮೋಸವೇ ಗೊತ್ತಿಲ್ಲದಿದ್ದವರು ಈ ಅಕ್ಷರಗಳನ್ನು ಸೋಕಿದರೆ ಏನಾಗ್ತದೆ ಅಂತ. ಸೊ ಅಕ್ಷರಗಳಿಗೆ ಅದು ಹೋಗಿದ್ದಂಥ ಪಾವಿತ್ರ್ಯತೆ ವಾಪಸ್ ಬರಬೇಕಾದ್ರೆ ಇಂಥ ತಾಯಿಯಂದಿರ ಸ್ಪರ್ಶ ಆಗಬೇಕು ಅಂತ ಕಾಣುತ್ತೆ. ಹಾಗಾಗಿ ಇವತ್ತು ಅಕ್ಷರಗಳು ಬಿಡುಗಡೆಗೊಂಡಿವೆ ಅಂತ ಅವು ಪವಿತ್ರವನ್ನು ಪಡ್ಕೊಂಡಿವೆ ಮತ್ತು ಅಕ್ಷರಗಳು ಬಿಡುಗಡೆಯನ್ನು ಗೊಂಡಿವೆ. ಆದರೆ ಇದು ಮತ್ತೆ ಬಳಸುವವರು ಅದನ್ನು ಮತ್ತೆ ಅದಕ್ಕೆ ಅದೇ ಅಂಟನ್ನು ಹತ್ತಿಸ್ತಾರೆ ಅಂತ ನಮಗೆ ಗೊತ್ತಿದೆ. ಮತ್ತು ಅಂಥವರು ಹೊರಗೆ ಇದ್ದಾರೆ, ನಮ್ಮಲ್ಲಿರ್ತಾರೆ, ನಮ್ಮೊಳಗೂ ಇರ್ತಾರೆ ಅಂತನ್ನೋ ಎಚ್ಚರವನ್ನು ನನಗೆ ಹುಲಿಕುಂಟೆ ಮೂರ್ತಿಯ ಈ ಬರಹಗಳನ್ನು ಓದುವಾಗ ಅರಿವಿಗೆ ಬಂತು. ಮೂರ್ತಿಯನ್ನು ಕುರಿತು ಮಾತಾಡುವಾಗ ನನಗೆ ಸ್ವಲ್ಪ ಇಕ್ಕಟ್ಟಿದೆ. ಇಕ್ಕಟ್ಟೇನು ಅಂತಂದರೆ ಕಳೆದ ಒಂದು 20 ವರ್ಷಗಳಿಂದ ಆತ ನನಗೆ ಅತ್ಯಂತ ಪರಿಚಿತನಾದ ಸ್ನೇಹಿತ, ವಿದ್ಯಾರ್ಥಿ ಮತ್ತು ಕೆಲವು ಸಾರಿ ನಾವು ತಪ್ಪು ಮಾಡದ ಹಾಗೆ ಆಲೋಚನೆ ಮಾಡಿದ ಹಾಗೆ ನಾವು ಯೋಚನೆ ಮಾಡೋದನ್ನು ಕೂಡ ಒಂದು ರೀತಿಯಾದಂಥ ಹುಲಿಕುಂಟೆ ಮೂರ್ತಿಯನ್ನು ನೆನಪು ಮಾಡಿಕೊಂಡು ಅವನು ಮೂರ್ತಿ ಗೊತ್ತಾದರೆ ಇಂಥವ್ರ ಜೊತೆ ಹೋದರೆ ಮತ್ತು ಈ ಕಾರ್ಯಕ್ರಮ ಮಾಡುವಾಗ ಹೀಗೆ ಮಾಡ್ದೆ ಹೋದರೆ ಅವರಿಗೆ ಏನನ್ನಿಸಬಹುದು ಅನ್ನುವ ಹಾಗೆ ಒಂದು ನಿಕಷದ ಹಾಗೆ ಅವು ನಮ್ಮೊಳಗೂ ಕೂಡ ಒಂದು ಎಚ್ಚರವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಿರ್ತಾನೆ. ಈಗ ನಮ್ಮದು ಒಂದು ರೀತಿಯಾದಂಥ ಈ ಸುಡುಗಾಡು ಸಿದ್ಧರ ಥರದ ಪರಂಪರೆ. ಆ ಸುಡುಗಾಡು ಸಿದ್ಧರಲ್ಲಿ ಮೊದಲ ದಿನ ಗುರುವಾದವನು 2ನೇ ದಿನ ಶಿಷ್ಯನಾಗಬೇಕು, ಅವನು ಶಿಷ್ಯನಾಗಿದ್ದನು ಅವನು ಮತ್ತೆ ಗುರುವಾಗಬೇಕು. ಈ ರೀತಿ ಗುರು ಶಿಷ್ಯರು ದಿನ ಬದಲಾಗ್ತಾ ಇರ್ತಾರೆ. ಸೊ ಹುಲಿಕುಂಟೆ ಮೂರ್ತಿ ಮತ್ತು ಈ ಬಯಲಿನ ಅನೇಕ ಜನ ಹುಡುಗರು ನನ್ನ ಜೊತೆಗೆ ಈ ರೀತಿ ಸುಡುಗಾಡು ಸಿದ್ಧರ ಗುರು ಶಿಷ್ಯರ ಥರ ಆಗಿಬಿಟ್ಟಿರೋದ್ರಿಂದ ಅವರು ಕಲಿಯುವವರು ಮತ್ತು ಕಲಿಸುವವರು ಆಗಿದ್ದಾರೆ. ಇದನ್ನು ನಾನು ಖಂಡಿತವಾಗಿಯೂ ಅವರನ್ನು ಮೆಚ್ಚಿಸುವ ಕಾರಣಕ್ಕಾಗಿ ಹೇಳ್ತಿಲ್ಲ ಅಂತ ನೀವು ನಂಬಲೇಬೇಕು ಅಂತ ನಿಮ್ಮನ್ನು ನಾನು ಒತ್ತಾಯಿಸ್ತೀನಿ ದಯಮಾಡಿ. ಇದರಲ್ಲಿ ಈ ಪುಸ್ತಕದಲ್ಲಿ ಮೊದಲ ಭಾಗ ಏನು ವಿಶ್ಲೇಷಣೆ ಅಂತ ಮೂರ್ತಿ ಬರೆದಿದ್ದಾನೆ, ಅದಕ್ಕೆ ಆಕಸ್ಮಿಕವಾಗಿ ಇದು 2ನೇ ಮುದ್ರಣ ಪುಸ್ತಕ. ಇದು ಪಬ್ಲಿಷ್ ಆಗಿ ಆಗಲೇ ಹಲವು ವರ್ಷಗಳಾಯಿತು. ಎಷ್ಟು ವರ್ಷ ಆಯಿತು? 5 ವರ್ಷಗಳ ಹಿಂದೆ ಒಂದು ದಿನ ಆಕಸ್ಮಿಕವಾಗಿ, ಇನ್ನು 5 ವರ್ಷಕ್ಕಿಂತ ಸ್ವಲ್ಪ ಹಿಂದೆ ಆಗಿರ್ಬೇಕು ಅಂತ ಕಾಣುತ್ತೆ. ಯಾಕೆಂದರೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿದ್ದೆ ನಾನು. ಸೈನ್ಸ್ ಮಹಾರಾಣಿಸಿಗೆ ಬಂದೆ ನಾನು ಆಗಲೇ 6 ವರ್ಷ ಆಗೋಯಿತು. ಸೊ ಹಾಗಾಗಿ ಅಲ್ಲಿ ಇದ್ದಾಗ ಬಂದು ಈ ಪುಸ್ತಕಕ್ಕೆ ಹೆಸರಿಡುವ ಬಗ್ಗೆ ಮಾತಾಡ್ತಾ ಇರುವಾಗ ನಾನು ಹೂ ಬಿಟ್ಟ ಕಣ್ಣು ಅಂತನ್ನುವಂಥ ಹೆಸರನ್ನು ಸೂಚಿಸಿದೆ. ಆ ಹೂ ಬಿಟ್ಟ ಕಣ್ಣು ಅಂತ ಸೂಚಿಸುವಾಗ ನನ್ನ ಕಣ್ಮುಂದೆ ನನ್ನ ಮುಂದೆ ಕಣ್ಮುಂದೆ ಇದ್ದವರು ಕರ್ಮಿಷ್ಠರಾದ ಸನಾತನಿಗಳು, ಅದು ಜಾತಿ ವ್ಯವಸ್ಥೆಯನ್ನು ಮತ್ತು ಅಸಮಾನತೆಗಳನ್ನು ಪೋಷಿಸುವವರು, ಅವುಗಳನ್ನು ಮತ್ತಷ್ಟು ಸ್ಥಿರೀಕರಿಸುವ ಈ ರೀತಿಯಾದಂಥ, ಅಂದರೆ ನಮಗೆ ಶತ್ರುಗಳು ಅಂತ ಕಾಣಿಸಿಕೊಂಡವರ
ಬಗ್ಗೆ ನನ್ನ ದೃಷ್ಟಿಯಲ್ಲಿ ಇರಲಿಲ್ಲ. ಕಳೆದ 20-30 ವರ್ಷಗಳಲ್ಲಿ ನಮಗೆ ಅನಿಸ್ತಾ ಇರೋದು ಏನಂತಂದರೆ, ಈ ಪ್ರಗತಿಪರ ಅಂತ ಮಾತನಾಡುತ್ತಿರುವಾಗಲೇ ನಾವು ಅಂಬೇಡ್ಕರ್ ಅವರನ್ನು ಕುರಿತು ಅವರ ನುಡಿಗಟ್ಟುಗಳನ್ನು ಬಳಸುತ್ತಿರುವಾಗಲೇ ನಮ್ಮ ಒಳಗೆ ಇರಬಹುದಾದಂಥ ಈ ಯಾವ ತರತಮಗಳನ್ನು ಪೋಷಿಸುವ ಅಥವಾ ಸ್ವಾರ್ಥಪೂರಿತವಾದ ಸಂದರ್ಭಗಳಲ್ಲಿ ನಾವು ಅನುಕೂಲಿಸಿದವಾಗಿ ಪರಿವರ್ತನೆ ಆಗುವ ಯಾವುದನ್ನು ಬಲಿಗೊಳ್ಳಬೇಕು ಅಂತ ಈ ವ್ಯವಸ್ಥೆ ಕಾಯ್ತಾ ಇರ್ತದೋ ಅದಕ್ಕೆ ಸುಲಭವಾಗಿ ಬಲಿಗೊಂಡು ತಾವೇ ಹೋಗಿ ಹೂಮಾಲೆಗಳನ್ನು ಕೊರಳಿಗೆ ಧರಿಸಿ ಬಲಿಗೆ ಹೋಗುವ ಕುರಿಗಳ ಥರ ಕಾಣಿಸುವಂಥ ನಮ್ಮ ಅನೇಕ ಜನ ಪ್ರಗತಿಪರರು, ಚಿಂತಕರು ಇವರೆಲ್ಲರೂ ಕೂಡ ನನ್ನ ಕಣ್ಣು ಮುಂದೆ ಬಂದಿದ್ದರಿಂದ ನನಗನ್ನಿಸ್ತು ಇದು ಕಣ್ಣಲ್ಲಿ ಹೂ ಬಂದಿರುವ ಕಾಲ ಇದು. ಹೂವು ಅಂತಂದರೆ ತುಂಬ ರೊಮ್ಯಾಂಟಿಸೈಸ್ ಮಾಡಿ ಭಾಳ ಜನ ಹೂ ಬಂದಿದೆ ಅಂದರೆ ಅದೊಂದು ಸಂಭ್ರಮದ ಕಥೆ ಅಂತ ಮಾತಾಡ್ಕೋತಿರೋ ಸಂದರ್ಭದಲ್ಲಿ ಕಣ್ಣಲ್ಲಿ ಹೂ ಬರೋದು ಅಂತಂದರೆ ಅದು ಅಲ್ಲಮಪ್ರಭು ಹೇಳಿದ ಮಾತಿನಲ್ಲಿ ಹೇಳೋದಾದರೆ, ಕಣ್ಣ ಗಾಯವನ್ನು ಅರಿಯಲಾರದ ಸ್ಥಿತಿ, ಮೈಯ ಗಾಯವನ್ನು ಅರಿಯಬಹುದಲ್ಲದೆ ಕಣ್ಣ ಗಾಯವನ್ನು ಅರಿಯಲು ಬಾರದು ಅಂತ ಅಲ್ಲಮಪ್ರಭು ಹೇಳಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಎಲ್ಲ ಕಾಲದಲ್ಲೂ ಇರಬಹುದಾದ ಈ ರೀತಿಯಾದಂಥ ಈ ಒಳವಂಚನೆಯ ಕುರಿತಾದಂಥ ಮಾತಿದು. ಅಕ್ಷರದ ಮೂಲಕ, ಜ್ಞಾನದ ಮೂಲಕ, ತಿಳುವಳಿಕೆಯ ಮೂಲಕ ನಾವು ನಿಜಕ್ಕೂ ಹಾಡುತ್ತಿರುವ ಮಾತಿನಲ್ಲಿ ನಿಜದ ಪಾಲೆಷ್ಟು ಅಂತನ್ನು ಪರೀಕ್ಷಿಸಿಕೊಳ್ಳದೆ ಬಳಸುತ್ತಿರುವ ಸಂದರ್ಭದಲ್ಲಿ ಆಗ ನಮಗೆ ಈ ಹೂ ಬಂದ ಕಣ್ಣುಗಳು ಕಾಣ್ತವೆ. ನಿಮಗೇ ಗೊತ್ತು, ಈಗ ನಾನು ಹೇಳ್ತಿರುವಾಗ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮನಪಟಲದಲ್ಲಿ ಒಂದು ಅಟೆಂಡೆನ್ಸ್ ಲಿಸ್ಟೇ ಓಡ್ತಾ ಇರುತ್ತೆ. ಹೂ ಬಣ್ಣಕ್ಕೆ ಈ ಕಣ್ಣು ಹೂ ಬಂದವರು ಎಷ್ಟು ಜನ ನಮ್ಮೊಳಗಿದ್ದಾರೆ ಮತ್ತು ನಾವು ಅಷ್ಟು ಜನರ ಲಿಸ್ಟು ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ. ನನಗೆ ಅದನ್ನು ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದರಿಂದ ಹುಲಿಕುಂಟೆ ಮೂರ್ತಿಯ ಬರಹಗಳಿಗೆ ಮೊದಲಿಗೆ ಕಾಣಿಸುವುದು ಒಂದು ರೀತಿಯಾದಂಥ ಕೆಂಡ ಮುಟ್ಟಿದಂಥ ಒಂದು ಅನುಭವ. ಈ ಕೆಂಡ ಮುಟ್ಟಿದ ಅನುಭವ ಇದೆಯಲ್ಲ, ಈ ಯಾವುದದು ಕೆಂಡ? ಸುಡು ವಾಸ್ತವವಾದಂಥ ಈ ತರತಮಗಳ ಲೋಕವನ್ನು ನಾವು ಎಲ್ಲರ ಲೋಕವನ್ನಾಗಿ ಮಾಡಬೇಕು ಮತ್ತು ಯಾವುದನ್ನು ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿ ತೋಟ ಆಗಬೇಕು ಅಂತ ಕುವೆಂಪು ಹೇಳಿದರು, ಆ ಥರದನ್ನು ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀವಿ. ಅಂಥವುಗಳಿಗೆ ಅಡ್ಡಿಪಡಿಸ್ತಿರುವಂಥ ಲೋಕಗಳು ಮತ್ತು ಅವುಗಳ ಬಗ್ಗೆ ಅವು ನಿರಂತರವಾಗಿ ಇನ್ನೂ ಮುಂದುವರಿತಾ ಇರುವಂಥ ಮತ್ತು ಬಲಗೊಳ್ಳುತ್ತಿರುವಂಥ ಸ್ಥಿತಿಗಳನ್ನು ಕಂಡಾಗ ಖಂಡಿತವಾಗಿಯೂ ಯಾರಿಗಾದರೂ ಆಳದಿಂದ ಒಂದು ಸಿಟ್ಟು ಬರಬೇಕು ಸಾಧ್ಯ. ಇದನ್ನು ಹೀಗೆ ನಿರಂತರಗೊಳಿಸ್ತಿರುವಂಥ ವ್ಯವಸ್ಥೆಯ ವಿರುದ್ಧ ಒಂದು ಸಿಟ್ಟು ಬಾರದೇ ಹೋದರೆ ನಿಜಕ್ಕೂ ಅವರಲ್ಲಿ ಅವರು ಮನುಷ್ಯರಾಗಿರೋದ್ರ ಬಗ್ಗೆನೇ ನಮಗೆ ಒಂದು ಅನುಮಾನ ಹುಟ್ಟೋದಕ್ಕೆ ಸಾಧ್ಯ. ನಾವು ಮನುಷ್ಯತ್ವ ಅಂತ ಹೇಳ್ತಿರೋದು ಅದು ಅಡ್ಜಸ್ಟ್ಮೆಂಟ್ ಅಲ್ಲ, ಬಾರ್ಗೇನ್ ಅಲ್ಲ, ಅದು ಬದಲಿಸಬೇಕಾಗಿರುವಂಥ, ಪರಿವರ್ತನೆ ಮಾಡಲೇಬೇಕಾಗಿರುವಂಥ, ಏನು ಯಾವ ಬೆಲೆ ಕೊಟ್ಟಾದರೂ ಸರಿ ಅದನ್ನು ಬದಲಿಸಬೇಕಾಗಿರುವಂಥ ಒಂದು ಹಠ ಮತ್ತು ಒಂದು ಬದ್ಧತೆ ಅಂತನ್ನುವುದನ್ನು ಹುಲಿಕುಂಟೆ ಮೂರ್ತಿಯ ಲೇಖನಗಳಲ್ಲಿ ಯಾರು ಓದ್ದೋರ್ಗಾದರೂ ಅದು ಕಾಣುತ್ತೆ. ನನಗೆ ಅದು ಅದರಲ್ಲಿ ಒಂದು ಅಪ್ಪಟ ಕೋಪದ ಅನುಭವ ಆಗಿತ್ತು. ಅದಕ್ಕೆ ನಾನು ಹೇಳಿದೆ, ಇವುಗಳಿಗೆ ಕೋಪಕ್ಕೂ ಕೂಡ ಒಂದು ಅಪ್ಪಟ ಕೋಪ ಮತ್ತು ಕಡು ಕೋಪ, ನಸುಗೋಪ, ಈ ಎಲ್ಲ ಕೋಪಗಳಲ್ಲೂ ನಾವು ವಿಶೇಷಣಗಳನ್ನು ತಂದುಬಿಟ್ಟಿದ್ದೀವಿ. ನಮ್ಮ ಭಾಷೆಯನ್ನು ನಾವು ಅನುಕೂಲಸ್ಥರಿಗೆ ಮತ್ತು ಬೇಕಾದಂಥ ಇವರಿಗೆ ನಮ್ಮ ವ್ಯವಸ್ಥೆಗೆ ಬೇಕಾದಂಥ ಅನುಗೊಳಿಸೋದಕ್ಕಾಗಿ ಹುಟ್ಟಿಕೊಂಡಿದ್ದು ಈ ವಿಶೇಷಣಗಳು ಅಂತ ನನಗನ್ನಿಸ್ಬಿಟ್ಟಿದೆ. ವಿಶೇಷಣಗಳು ಭಾಷೆಯಲ್ಲಿ ಹುಟ್ಟುಕೊಂಡಿದ್ದೇ ಈ ವ್ಯವಸ್ಥೆಯನ್ನು ಮತ್ತಷ್ಟು ನಾವು ನಯವಂಚನೆಗೊಳಿಸುವ ಕಾರಣಕ್ಕಾಗಿ ಅಂತ ನನಗನ್ನಿಸಿದೆ. ಹಾಗಾಗಿ ಗುಣವಾಚಕಗಳೇ ಬಹುಶಃ ಈ ಅನುಕೂಲಸ್ಥರಿಗಾಗಿ ಸೃಷ್ಟಿಯಾದವು. ಹಾಗಾಗಿ ಹುಲಿಕುಂಟೆ ಮೂರ್ತಿಯ ಬರಹಗಳಲ್ಲಿ ಗುಣವಾಚಕಗಳನ್ನು ಹುಡುಕಿದ್ರೂ ಸಿಗೋದಿಲ್ಲ. ಆ ಗುಣವಾಚಕಗಳನ್ನ ನಾವು ಒಂದು 15 ವರ್ಷಗಳ ಹಿಂದೆ ಒಂದು ಕಮ್ಮಟ ಬೇರೆ ಮಾಡಿದ್ವಿ. ಅದು ಎಷ್ಟು ಯಶಸ್ವಿ ಆಯಿತೋ ಗೊತ್ತಿಲ್ಲ. ಅಂದರೆ ನಮ್ಮ PhD ವಿದ್ಯಾರ್ಥಿಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದರು ಮತ್ತು ಇನ್ನೊಂದಷ್ಟು ಜನ ಕರ್ನಾಟಕದ ಬೇರೆ ಬೇರೆ ಭಾಗದವ್ರನ್ನೆಲ್ಲ ಕರೆದು ಹೊಸದು ಅಂದರೆ ಮೂರ್ತಿಯ ತಲೆಮಾರಿನವ್ರನ್ನ ಕರೆದು ಒಂದು ಪ್ರತಿಜ್ಞೆ ಮಾಡಿರಿ ನೀವೆಲ್ಲ. ಏನು ಪ್ರತಿಜ್ಞೆ ಮಾಡಬೇಕು ಅಂದರೆ, ನಾವು ಬರೆಯೋ ಭಾಷೆಯಲ್ಲಿ ಗುಣವಾಚಕಗಳನ್ನು ಬರೆಯೋದಿಲ್ಲ ಅಂತ. ಗುಣವಾಚಕಗಳನ್ನು ಬರೀಬಾರ್ದು, ಅದು ಹೆಂಗಿರಬೇಕು ಗುಣವಾಚಕಗಳನ್ನು ಬರೆದಿರೋ ಭಾಷೆ ಅಂತ ಹೇಳಿನೇ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸೈನ್ಸ್ ಕಾಲೇಜಲ್ಲಿ ನಂಗೆ ತಿಳಿದಂತೆ ಸೈನ್ಸ್ ಕಾಲೇಜಲ್ಲಿ ಒಂದು ಕಮ್ಮಟವನ್ನು ಗುಣವಾಚಕ ಬಿಟ್ಟು ಬರೀಬೇಕಾದ್ರೆ ಒಂದು ಕಮ್ಮಟವನ್ನು ಮಾಡಿದ್ದು ನನಗೆ ನೆನಪಿದೆ. ಅಲ್ಲ, ಇವೆಲ್ಲ ನಿಮಗೆ ಉಚ್ಚಾಟದ ಹಾಗೆ ಕಂಡ್ರೆ ಈ ಹುಡುಗರಲ್ಲೂ ಆ ಉಚ್ಚಾಟದ ಕಾಣ್ತಾ ಇದ್ರೆ ಅದಕ್ಕೆಲ್ಲ ಅವ್ರನ್ನ ಬೈಯೋದು ಬದಲಾಗಿ ನೀವು ನನ್ನನ್ನು ಬೈದರೂ ಸಾಕಾಗುತ್ತೆ. ಯಾಕೆಂದರೆ ಈ ಥರದ್ದೆಲ್ಲ ಮಾಡಿದ ಮೇಷ್ಟ್ರು ನೀನೇ. ಆದ್ದರಿಂದ ಸೊ ಇದರ ಹೊಣೆಗಾರಿಕೆಯನ್ನು ನೀನೇ ಹೊರಬೇಕು ಅಂತ ನೀವು ನನ್ನನ್ನು ಖಂಡಿತವಾಗಿಯೂ ದಂಡಿಸಬಹುದು.
ಸೊ ಹೀಗೆ ಹುಲಿಕುಂಟೆ ಮೂರ್ತಿ, ನಾನು ಹಿಂದೆ ಒಂದು ಸಾರಿ ಹೇಳಿದ್ದೆ, ಇವರ ತಲೆಮಾರಿಗೆ ಸಿಕ್ಕ, ಮುಖ್ಯವಾಗಿ ಮೂರ್ತಿಯ ತಲೆಮಾರಿನವರು ಭಾಳ ಜನ ಇಲ್ಲಿದ್ದಾರೆ. ಅವರೆಲ್ಲರೂ ಹೆಸರು ಹೇಳಿ ಆಮೇಲೆ ನಾನು ಇನ್ನು ಉಳಿದವರಿಗೆ ಅವ್ರಿಗೆ ಪಾಪ ತಮಗಿಂತ ಅವಕಾಶ ಸಿಕ್ಕಲಿಲ್ವಲ್ಲ ಅನ್ನುವಂಥ ಮನಸ್ಸಿನಲ್ಲಿ ಅಸೂಯೆ ಉಂಟಾಗಬಾರ್ದು ಅಂತ ನಾನು ಅವರ ಹೆಸರುಗಳನ್ನು ಹೇಳ್ತಿಲ್ಲ. ಇವರಿಗೆ ಸಿಕ್ಕಂಥ ಒಂದು ವಿಲಕ್ಷಣವಾದಂಥ ಮತ್ತು ಅದೃಷ್ಟ ಮತ್ತು ಅವಕಾಶ ಮತ್ತು ತಿಳುವಳಿಕೆಗಳ ಒಂದು ದೊಡ್ಡ ಸ್ಫೋಟ ಇನ್ಯಾರಿಗೂ ಸಿಕ್ಕಲಿಲ್ಲ. ಹಾಗಾಗಿ ಹುಲಿಕುಂಟೆ ಮೂರ್ತಿಗೆ ಈಗಲ್ಲದೆ ಈಗ ಬದುಕುತ್ತಿರುವ ವಿಧಾನದಲ್ಲದೆ ಬೇರೆ ರೀತಿ ಬದುಕೋದಕ್ಕೆ ಅವಕಾಶವೇ ಇರಲಿಲ್ಲ. ಸೊ ಹೀಗಾಗಿ ಇದು ಅನಿವಾರ್ಯವಾಗಿ ಅವರು ಪಡೆದುಕೊಂಡ ತಿಳುವಳಿಕೆ ಮತ್ತು ಅವರು ತಗೊಂಡ ಟ್ರೈನಿಂಗ್ ಇದೆಯಲ್ಲ, ಅದರಿಂದಾಗಿ ಅವರು ಈ ರೀತಿಯಾಗಿ ರೂಪುಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ವಿಚಿತ್ರವಾದಂಥ ಸ್ಕೂಲ್ಗಳಲ್ಲಿ ಇವರು ಪಳಿಗೆ ಬಂದಿದ್ದಾರೆ ಅಂತಂದರೆ, ಒಂದು ಯಾವ ಅರಾಜಕತೆ ಅನ್ನೋದಕ್ಕೆ ವ್ಯಾಖ್ಯಾನ ಕೊಡೋಕ್ಕೆ ಸಾಧ್ಯವಿಲ್ಲದಿರುವಂಥ ಕೋಟೆಗಾನಹಳ್ಳಿ ರಾಮಯ್ಯನಿಂದ ಹಿಡಿದು ಬೌದ್ಧಿಕ ಅರಾಜಕತೆಯಿಂದ ಹಿಡಿದು ಸಾಂಸ್ಕೃತಿಕ ಅರಾಜಕತೆ, ಏನು ಬೇಕಾದ್ರೂ ಪದವನ್ನು ಹೇಳಿದ್ರು ನೀವು ರಾಮಯ್ಯ ಅದಕ್ಕೆ ಒಪ್ತಾರೆ. ಆ ಥರದ ಒಟ್ಟು ರಾಮಯ್ಯನಿಗೆ ಇದ್ದಕ್ಕಿದ್ದಂತೆ ಸ್ವರ್ಗ, ಭೂಮಿಯಲ್ಲೇ ಸ್ವರ್ಗ ಆಗಿಬಿಡ್ಬೇಕು ಈ ಸರಣದಲ್ಲಿ. ಅದಕ್ಕೆ ನಾನು ಒಂದು ಸಾರಿ ಹೇಳ್ತಿದ್ದೆ, ರಾಮಯ್ಯನ ಕನಸುಗಳಿಗೆ ಪಾದಗಳೇ ಇಲ್ಲ ಅಂತ. ಯಾಕೆಂದರೆ ಪಾದ ಇದ್ದರೆ ತಾನೇ ನಡಿಬೇಕು. ರಾಮಯ್ಯನ ಕನಸು ಪಾದ ಇಲ್ಲದಿರೋದ್ರಿಂದ ಪಾದವಿಲ್ಲದ ರಾಮಯ್ಯನ ಜೊತೆಗೆ ಹಿಡಿದು ಮತ್ತು ಉಗ್ರವಾಗಿ ಸಮಾಜ ವಿಮರ್ಶೆಯನ್ನು ಸಿದ್ಧಾಂತಗಳ ಮೂಲಕವಾಗಿ ಅರ್ಥ ಮಾಡಿಸುವಂಥ ಬಂದಿಗೆರೆ ಜಯಪ್ರಕಾಶ್ ಅವರಿಂದ ಮತ್ತು ಪಾಶ್ಚಾತ್ಯ ಸಾಹಿತ್ಯದ ಗೂಗಿ ತಿಯಾಂಗೋಯಿಂದ ಹಿಡಿದು ನಮ್ಮ ಬ್ಲ್ಯಾಕ್ ರೈಟರ್ಸ್ಗಳ ಸಹಾಯದಿಂದ ಅರ್ಥ ಮಾಡಿಸುವಂಥ ನಟರಾಜು ಉಳಿಯಾರ್ ಅವರಿಂದ ಹಿಡಿದು ಮತ್ತು ಕೊನೆಗೆ ಅವರು ಬಂದು ತಲುಪಿದ್ದಿಲ್ಲ ಅಂತಂದರೆ ಇಡೀ ಕನ್ನಡ ಸಾಂಸ್ಕೃತಿಕ ಮನಸ್ಸನ್ನು ಅತ್ಯಂತ ಹೂ ಬಿಡಿಸುವಷ್ಟು ಸರಳ ಸೂಕ್ಷ್ಮವಾಗಿ ಅದರ ಅನ್ಯಾಯದ ನೆಲೆಗಳು ಹೇಗೆ ಭಾಷೆಯ ಒಳಗೆ, ಚಿಂತನೆಗಳೊಳಗೆ, ತಿಳುವಳಿಕೆ ಒಳಗೆ ಅಂತಸ್ಥವಾಗಿರ್ತವೆ ಅನ್ನೋದನ್ನು ತೆರೆದು ತೋರಿಸುವ, ಕಣ್ಣುಗಾಯವನ್ನು ತೋರಿಸುವ KVN ಮೇಷ್ಟ್ರವರೆಗೆ ಹುಲಿಕುಂಟೆ ಮೂರ್ತಿ ಮತ್ತು ಇಂಥವರ ಬಳಗದ ತರಬೇತಿ ನಡೆದಿದೆ. ನನಗೆ ತಿಳಿದ ಹಾಗೆ ಇದ್ರ ಜೊತೆಗೆ ಲಂಕೇಶ್, ಅಗ್ನಿಶ್ ಶ್ರೀಧರ್, DR ನಾಗರಾಜ್, ಸಿದ್ಧಲಿಂಗಯ್ಯನವರು ಇಂಥವರ ಬರಹಗಳು ಮತ್ತು ಅವರ ಒಡನಾಟ, ಓದು ಇವರಿಗಿದ್ದೇ ಇದೆ. ಇಷ್ಟು ವಿಲಕ್ಷಣವಾದಂಥ ಸ್ಥಳಗಳ ಒಳಗೆ, ಅಧ್ಯಾಪಕರ ಒಳಗೆ ಮತ್ತು ಚಿಂತಕರ ಜೊತೆಗೆ ಇವರ ಒಡನಾಟ ಹುಲಿಕುಂಟೆ ಮೂರ್ತಿ ಅಂತ ಒಬ್ಬ ಇವತ್ತು ಸಿಡಿಯುವ ಮತ್ತು ಅನ್ಯಾಯಕ್ಕೆ ಕೋಪಗೊಳ್ಳುವ ಮತ್ತು ನ್ಯಾಯವನ್ನು ಕೇಳೋದಕ್ಕೆ ಒಂದು ಜಾರುವಲ್ಲದ ನಾಲಿಗೆಯನ್ನು, ಜಾರು ನಾಲಿಗೆ ಅಂತ ಒಂದು ಹೊಸದಾಗಿ ಬಂದ್ಬಿಟ್ಟಿದೆ ಈಗ. ಈ ಜಾರು ನಾಲಿಗೆ ಅಲ್ಲದೆ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಒಳಗೆ ಸೃಷ್ಟಿಸಿದೆ. ನನಗನ್ನಿಸ್ತದೆ ಇದೊಂದು ಸಾಂಸ್ಕೃತಿಕವಾದಂಥ ಒಂದು ನಿರ್ಮಾಣ ಅಂತ ನಾನು ತಿಳ್ಕೊಂಡಿದ್ದೇನೆ. ದ ಕ್ರಿಯೇಷನ್ ಎಲ್ಲ ಕಾಲಘಟ್ಟದಲ್ಲೂ ಒಬ್ಬೊಬ್ಬ ವ್ಯಕ್ತಿಗಳನ್ನು ಹೀಗೆ ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಮತ್ತು ಅವರ ಆಲೋಚನೆಗಳ ಮೂಲಕವಾಗಿ ನಾವು ನಮ್ಮ ವರ್ತಮಾನವನ್ನು ನಾವು ಎದುರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ಹೂ ಬಿಟ್ಟ ಕಣ್ಣಿನ ಪುಸ್ತಕದ ಒಳಗೆ 47 ಒಟ್ಟು ಲೇಖನಗಳಿವೆ. 4 ಭಾಗಗಳಲ್ಲಿ ಇದನ್ನು ಹುಲಿಕುಂಟೆ ಮೂರ್ತಿ ಜೋಡಿಸಿದ್ದಾನೆ. ಮೊದಲ ಭಾಗ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದೇನು ಅಂತಂದರೆ, ಲೋಕವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹುಲಿಕುಂಟೆ ಮೂರ್ತಿ ಪ್ರಯತ್ನಿಸಿರುವಂಥ ಭಾಗ ಅದು. ಅಣ್ಣಾ ಹಜಾರೆಯಿಂದ ಹಿಡಿದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಹೊಸ ರೀತಿಯಾದಂಥ ವಿಶ್ಲೇಷಣೆಗಳನ್ನು ಹುಲಿಕುಂಟೆ ಮೂರ್ತಿಯಲ್ಲಿ ನಡೆಸ್ತಾರೆ. ಗಾಂಧೀಜಿಯನ್ನು ಬಳಸುತ್ತಾ ಗಾಂಧೀಜಿ ವಿರುದ್ಧವಾಗಿ ಗಾಂಧೀಜಿಯನ್ನು ಸೋಲಿಸುವಂಥ ಹುನ್ನಾರಕ್ಕೆ ಭಾರತದ ಇಡೀ ಸಾಮಾಜಿಕ ಪರಿಸರ ಹೇಗೆ ಪರಿವರ್ತನೆ ಆಯಿತು ಅಂತನ್ನೋದನ್ನು ಭಾಳ ಸೂಕ್ಷ್ಮವಾಗಿ, ಅಣ್ಣಾ ಹಜಾರೆ ಮೂಮೆಂಟ್ ನಡೀತಿರುವ ಸಂದರ್ಭದೊಳಗೆ ಅದನ್ನು ಬೆಂಬಲಿಸ್ತಿದ್ದಂಥ ಕಾರ್ಪೊರೇಟ್ಗಳು, ಅದರ ಜೊತೆಗೆ ಇದ್ದಂಥವರು, ಅವರು ಕನಸ್ತಾ ಇದ್ದಂಥ ರಾಜಕಾರಣ, ಅದು ಹೇಗೆ ಇದು ಸಮತೆಯ ಮತ್ತು ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ನಡೆಗಳಿಗೆ ಅದು ಕಂಟಕವಾಗಿತ್ತು ಮತ್ತು ಅದು ಕಂದಕಗಳನ್ನು ಸೃಷ್ಟಿ ಮಾಡ್ತಾ ಇತ್ತು ಅಂತನ್ನೋದನ್ನು ಆ ಲೇಖನದಲ್ಲಿ ಭಾಳ ಮಾರ್ಮಿಕವಾಗಿ ಮೂರ್ತಿ ಬರೀತಾರೆ. ಮೂರ್ತಿಯ ಭಾಷೆಯನ್ನು ನೋಡಿದ್ರೆ ನಿಮಗೆ ಅನಿಸುತ್ತೆ ಅದು ತುಂಬ ವಿಚಾರಕ್ಕೆ ತಕ್ಕನಾಗಿರುವಂಥ ಒಂದು ಒರಟು ಕಲ್ಲಿನ ಮೇಲೆ ಕತ್ತಿಯನ್ನು ಮಸೆದ ಹಾಗೆ. ಅದು ಮಸೆಯೋ ಕಲ್ಲು ತುಂಬ ನೈಸಾಗಿರುತ್ತೆ, ನಿಮಗೆಲ್ಲ ಗೊತ್ತಿದೆ. ಆದರೆ ಮಸೆಯೋ ಕಲ್ಲಿನ ಮೇಲೆ ಕತ್ತಿಯನ್ನು ಮಸೆದ ಹಾಗೆ ಕಾಣ್ತಾ ಇಲ್ಲ. ಅತ್ಯಂತ ಒರಟು ಕಲ್ಲಿನ ಮೇಲೆ ಒಂದು ಕತ್ತಿಯನ್ನು ಮಸಿದ್ರೆ ಅದು ಹೇಗೆ ಅದರ ಮೇಲೆ ನೀವೆಲ್ಲ
ಅದು ಅಭ್ಯಾಸ ಇದ್ದರೆ ಗೊತ್ತಿರುತ್ತೆ ಆ ಮಾರ್ಕ್ಗಳೆಲ್ಲ ಹೇಗೆ ಬೀಳ್ತವೆ ಅಂತ. ಆ ಅಲುಗಿನ ಮೇಲೆ ಅವುಗಳ ಮಾರ್ಕ್ಗಳು ಬಿದ್ದಿರ್ತವೆ. ಅಷ್ಟು ಒರಟಾದಂಥ ಒಂದು ಸಾತ್ವಿಕವಾದ ಕೋಪದಿಂದ ಕುದೀತಾ ಇರುವ ಹಾಗೆ ಮೂರ್ತಿ ಈ ವಿಶ್ಲೇಷಣೆಯ ಬರಹಗಳನ್ನು ಬರೆದಿದ್ದಾರೆ. ಹೀಗೆ ಬರಿತಾ ಮೂರ್ತಿ ತನಗೆ ತಾನು ಈ ಲೋಕವನ್ನು ವಿಮರ್ಶಿಸೋಕ್ಕೆ ಬೇಕಾಗಿರುವಂಥ ಒಂದು ಬೌದ್ಧಿಕವಾದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವ ಸೂಚನೆಗಳಲ್ಲಿ ಸಿಗ್ತವೆ. ಅದು ಒಂದು ರೀತಿಯಾದಂಥ ತನ್ನನ್ನು ತಾನು ಬೌದ್ಧಿಕವಾಗಿ ಸಿದ್ಧಗೊಳಿಸಿಕೊಳ್ತಿರುವಂಥ ಒಂದು ಪ್ರಯತ್ನಗಳು ಅದರಲ್ಲಿ ಕಾಣುತ್ತೆ. ಯಾಕಂದರೆ ಅದು ಒಂದು 10 ವರ್ಷಗಳಲ್ಲಿ ಮೂರ್ತಿ ಹಿಂದೆ ನಡೆಸಿರುವಂಥ ಅನೇಕ ಎನ್ಕೌಂಟರ್ಗಳಿದಾವಲ್ಲ ಅವುಗಳನ್ನು ಈ ಲೇಖನಗಳಲ್ಲಿ ಅವರು ರೆಕಾರ್ಡ್ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದ ಈಗ ಮಾಡುವಾಗ ಮೂರ್ತಿಯನ್ನು ತುಂಬ ಒಳಗಿಂದ ಮತ್ತು ಹೊರಗಿಂದ ಬಾಧಿಸಿದ ಸಂಗತಿಗಳು ಒಂದು ತುಂಬ ಆಶ್ಚರ್ಯಕರವಾದಂಥ ಒಂದು ಲೇಖನವನ್ನು ಕಂಬಾಲಪಲ್ಲಿ ಕೇಸಿನ ವಿಚಾರದಲ್ಲಿ ಮೂರ್ತಿ ಬರೆದಿರೋದು ಯಾರ ಹೃದಯವನ್ನಾದರೂ ನಡುಗಿಸುವಂತಿದೆ. ಅಂದರೆ ಅಲ್ಲಿ ಹೋಗುವಾಗ ನಾವು ಇಷ್ಟೆಲ್ಲ ಮಾತಾಡ್ತಿರ್ತೀವಿ, ಸಮಾನತೆಯ ಕನಸನ್ನು ಕಾಡ್ತಿರ್ತೀವಿ, ದಲಿತರ ತಳಜಾತಿಗಳಲ್ಲಿ ಎಲ್ಲವೂ ಕೂಡ ನೋವುಂಡವರೆಲ್ಲರೂ ಕೂಡ ಒಂದೇ, ನೋಯ್ದವರೆತ್ತಬಲ್ಲವರು ಅಂತೆಲ್ಲ ನಾವು ಅಕ್ಕಮಹಾದೇವಿನ ಕೋಟ್ ಮಾಡ್ಕೊಂಡು ಮಾತಾಡ್ತಿರ್ತೀವಲ್ಲ, ಅಂಥ ಕಡೆಗೆ ಹೋಗೋದಾಗ ಕೂಡ ಅಲ್ಲಿ ಕಂಬಾಲಪಲ್ಲಿಯ ಮನೆಗಳೆಲ್ಲ ಸುಟ್ಟು ಬಂದು ಒಂದು ಕಡೆ ಆ ಆಶ್ರಯ ನಿರಾಶ್ರಿತರಿಗೆಲ್ಲ ಒಂದು ಇದನ್ನು ಒದಗಿಸಿಕೊಟ್ಟಿದ್ದಂಥ ಸಂದರ್ಭದ ಒಳಗೆ ಅಲ್ಲಿ ಇದ್ದ ಗುಂಪುಗಳಲ್ಲಿ ಒಬ್ಬ ಅಜ್ಜ ದೂರದಲ್ಲಿ ಕೂತಿರ್ತಾನೆ. ಮೂರ್ತಿಗೆ ಇದೊಂದು ಆಶ್ಚರ್ಯ ಅನ್ಸುತ್ತೆ, ಇವರು ದೂರದಲ್ಲಿ ಹಾಕಿದಾನೆ ಈತ ಅಂತ ಹೇಳಿ ಹೋಗಿ ಅದನ್ನು ಅಜ್ಜ ಯಾಕೆ ಇಲ್ಲಿ ದೂರ ಕೂತಿದ್ಯಾ ಅಂತ ಕೇಳಿದ್ರೆ ಆ ಮುದುಕ ಹೇಳ್ತಾನೆ, ಅಲ್ಲ ಎಲ್ಲರೂ ತಗೊಂಬಂದು ಕೂಡ ಕೂಡಾಕ್ಬಿಟ್ಟವ್ರಲ್ಲಪ್ಪ, ನಾವು ಹೆಂಗೆ ಈ ಮಾದಿಗರ ಜೊತೆಗೆಲ್ಲ ಇದ್ದು ಊಟ ಮಾಡೋಕ್ಕಾಯ್ತದ, ಜೊತೆಗೆ ಇರೋಕ್ಕಾಯ್ತದ ಅಂತ ಹೇಳಿ ಮೂರ್ತಿಗೆ ಹೇಳ್ತಾನೆ. ಇವನಿಗೆ ಅದಿರ್ನಾಗ ಹೋಗ್ತಾನೆ, ಏನು ಮಾತಾಡ್ತಾನೆ ಅಜ್ಜ ಅಂತ. ಇವ್ರು ಯಾರು ಅಂತಾರೆ, ನಾನು ವಲಯ, ಅವ್ರು ನೋಡಿ ಇವ್ರನ್ನೆಲ್ಲ ಮಾದಿಗರು ಅಲ್ಲಿವ್ರನ್ನೆಲ್ಲ ತಗೊಂಡು ಕಡೆ ಕೂಡಾಕ್ಬಿಟ್ಟಿದ್ದಾರೆ, ನಾವು ಇವ್ರ ಜೊತೆಗೆ ಇರ್ಬೇಕಲ್ಲ, ಒಂದೇ ಜೊತೆಯಲ್ಲಿ ಇರ್ಬೇಕಲ್ಲ. ಅಂದರೆ ನಮ್ಮ ಮನಸ್ಸುಗಳನ್ನು ಎಷ್ಟು ಈ ಜಾತಿ ವ್ಯವಸ್ಥೆ ಎನ್ನುವುದು ಯಾವ ಹಂತದಲ್ಲಿ ಎಷ್ಟು ಕೇಡಿನ ರೂಪದಲ್ಲಿ ಅದು ನಮ್ಮನ್ನು ಆವರಿಸಿಕೊಂಡ್ಬಿಟ್ಟಿದೆ, ಅದರ ಬೇರುಗಳು ಎಷ್ಟು ಆಳವಾಗಿ ಅವು ಪಸರಿಸಿಕೊಂಡಿವೆ ಅಂತ ಅವನು ಮೂರ್ತಿ ಹೇಳ್ತಾನೆ. ಮುಂದಿನ 2-3 ದಿನಗಳ ಕಾಲ ನಾನು ಅದನ್ನು ಮರೆಯೋಕ್ಕಾಗಲಿಲ್ಲ, ಅದನ್ನು ನಾನು ಇವತ್ತಿಗೂ ಹಾಂಟ್ ಮಾಡ್ತಿದ್ದೆ ಅಂತ. ಈ ಎಚ್ಚರ ಅವತ್ತು ಒಳಗೆ ಬಂದು ಸೇರಿಕೊಂಡ ಇಂಥ ಸಾಮಾಜಿಕ ವಾಸ್ತವದ ಒಂದು ಎಚ್ಚರ ಇದೆಯಲ್ಲ, ಅದು ಮೂರ್ತಿಯ ಎಲ್ಲ ಒಳಬರಹಗಳಲ್ಲಿ ಈಗ ಒಂದು ವಿಮರ್ಶಾತ್ಮಕವಾದಂಥ ಅಂದರೆ ಸ್ವವಿಮರ್ಶೆಯ ಒಂದು ಲಕ್ಷಣವಾಗಿ ಆ ಬರಹಗಳಲ್ಲಿ ಕಾಣೋದನ್ನು ನಾನು ಕಂಡಿದ್ದೇನೆ. ಸಾಮಾನ್ಯವಾಗಿ ಎಷ್ಟೋ ಜನರ ಬರಹಗಳಿಗೆ ಸಾಮಾನ್ಯವಾಗಿ ದಲಿತ ಹಿನ್ನೆಲೆಯಿಂದ ಬಂದವರ ಬರಹಗಳಲ್ಲಿ ತನ್ನ ಎದುರು ಇರುವಂಥ ಲೋಕವನ್ನು ಶತ್ರುವನ್ನಾಗಿಸಿಕೊಂಡು ಅಥವಾ ಪ್ರತಿಸ್ಪರ್ಧಿಯನ್ನಾಗಿಸಿ ಅದ್ರ ಜೊತೆ ವಾದಕ್ಕೆ ಬೀಳುವ ಮತ್ತು ಅದು ತಪ್ಪು ಅಂತ ನಿರೂಪಿಸುವ ಕ್ರಿಯೆಯಲ್ಲೇ ತುಂಬ ಮುಳುಗಿರುವಂಥ ಬರಹಗಳನ್ನು ನಾವು ಕಂಡಿದ್ದೇವೆ. ಆದರೆ ಹೀಗೆ ಮಾಡ್ತಾ ತನ್ನ ಲೋಕದ ಒಳಗೂ ಇರಬಹುದಾದಂಥ ಒಂದು ಸಮಸ್ಯೆಯನ್ನು ಕುರಿತು ಅದನ್ನು ಕೂಡ ಪರೀಕ್ಷಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುವ ಆತ್ಮವಿಮರ್ಶೆಯನ್ನು ಒತ್ತಾಯಿಸುವಂಥ ಒಂದು ಬರಹದ ಲಕ್ಷಣ ಇದೆಯಲ್ಲ, ಅದು ಖಂಡಿತವಾಗಿಯೂ ನಮ್ಮ ಸಾಂಸ್ಕೃತಿಕ ರಾಜಕಾರಣಕ್ಕೆ, ನಮ್ಮ ನಾಳಿನ ದಿನವನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಒಂದು ರಾಜಕಾರಣವನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ನಿಜವಾದ ಆತ್ಮವಿಶ್ವಾಸವನ್ನು ಮತ್ತು ಸದೃಢತೆಯನ್ನು ಕೊಡುವಂಥ ಒಂದು ಬರಹ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಅಲ್ಲಿಂದಾಗಿ ಆ ಇಡೀ 17 ಬರಹಗಳು ಆ ಭಾಗದಲ್ಲಿ ಏನಿವೆ ಅವು ಅತ್ಯಂತ ನಮ್ಮನ್ನು ಚಕಿತಗೊಳಿಸುವ ಹಾಗೆ ನಮ್ಮ ವರ್ತಮಾನದಲ್ಲಿ ಅವ್ರು ನೋಡಿದ್ರೆ ಒಂದು ಆ ಕಾಲದಲ್ಲಿ ನಡೆದಂಥ ರಾಜಕೀಯ ವಿದ್ಯಮಾನಗಳು, ಸಾಮಾಜಿಕ ವಿದ್ಯಮಾನಗಳು ಮತ್ತು ಅಲ್ಲಿ ಅನೇಕ ಘಟನೆಗಳು, ಬಹಳ ಮುಖ್ಯವಾದ ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಒಂದು ಆರ್ಟಿಕಲನ್ನು ಮೂರ್ತಿ ಬರೆದಿದ್ದಾರೆ. ಗೌರಿ ಲಂಕೇಶ್ ಜೊತೆಗಿನ ಅವನ ಸಂಬಂಧದ ಬಗ್ಗೆ. ಗೌರಿ ಲಂಕೇಶ್ ಜೊತೆಗೆ ಅವನು ಕಲಿತ ಪಾಠಗಳನ್ನು, ಮಾನವೀಯವಾದ ಪಾಠಗಳನ್ನು ಕಲಿತ ಲೇಖನ ಯಾರನ್ನಾದರೂ ಹೃದಯವನ್ನು ಮೆದುಗೊಳಿಸುವಷ್ಟು ಪರಿಣಾಮಕಾರಿಯಾದಂಥ ಲೇಖನವಾಗಿದೆ. ಇನ್ನು 2ನೇ ಭಾಗದಲ್ಲಿ ಮೂರ್ತಿ ಸುಮಾರು ಸಂಗತಿಗಳನ್ನು ಆ ಭಾಗದ ಬಗ್ಗೆ ನಾನು ಹೇಳ್ಬೋದು, ಬಟ್ ನಿಮಗೆಲ್ಲ ಅವು ಅಂಥ ಘಟನೆಗಳಿಗೆ ನೀವೆಲ್ಲರೂ ಅನೇಕ ಜನ ಸಾಕ್ಷಿಯಾಗಿದ್ದೀರಿ, ನಿಮ್ಗೆ ಆ ಘಟನೆಗಳು ಗೊತ್ತೇ ಇದೆ. ಅದರಿಂದ ನಾನು ಅವುಗಳನ್ನು ಮತ್ತಷ್ಟು ವಿಸ್ತರಿಸಿ ಹೇಳೋದ್ರಿಂದ ಏನು ಹೆಚ್ಚು ಉಪಯೋಗವಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಬಿಟ್ಟು, ಮೂರ್ತಿ ಒಬ್ಬ ಅಧ್ಯಾಪಕ, ಅದು ಕನ್ನಡ ಅಧ್ಯಾಪಕ. ಸೊ ಕನ್ನಡ ಸಾಹಿತ್ಯವನ್ನು ಕುರಿತು ಪಾಠ ಹೇಳಬೇಕಾದ ಸಂದರ್ಭದಲ್ಲಿ ಅದಕ್ಕೆ ತಕ್ಕನಾದಂಥ ರೀತಿಯಾದಂಥ ಒಂದು ವೈಚಾರಿಕ ಸಿದ್ಧತೆಯನ್ನು ಮಾಡಿಕೊಳ್ಳೋ ಕಾರಣಕ್ಕಾಗಿ ಲಿಟ್ರೇಚರ್ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಬೇಕಾಗಿರುವಂಥ ಇವುಗಳನ್ನು ಕೂಡ
ಆಧಾರಗಳನ್ನು, ಬೌದ್ಧಿಕ ಆಧಾರಗಳನ್ನು ಸಿದ್ಧಗೊಳಿಸ್ಕೋಬೇಕು. ಅದನ್ನು ಪ್ರಯೋಗಿಸಿ ಕೂಡ ತೋರಿಸ್ಬೇಕು. ಅಂಥ ಒಂದು ಭಾಗ ಇಲ್ಲಿ ನಮಗೆ ಕಾಣ್ತದೆ. ಅಂದರೆ ಲೋಕ ವಿಮರ್ಶೆಗೆ ಒಂದು ಭಾಗ ಮತ್ತು ಪುಸ್ತಕ ವಿಮರ್ಶೆಯಲ್ಲಿ ಇರುವಂಥ ಒಳಗೆ ಅದು ಒಂದು ಭಾವ ವಿಮರ್ಶೆ ಅಂತ ನೀವು ಕರೀಬಹುದು. ಅದು ಅಲ್ಲಿ ಸುಮಾರು ಕೃತಿಗಳನ್ನು, ನಾಟಕಗಳನ್ನು ಕುರಿತಂತೆ, ಭಾಳ ಮುಖ್ಯವಾಗಿ ಮೆಕ್ಕಾದಾರಿಯ ನಾಟಕವನ್ನು ಕುರಿತಾದ ಬರಹ ಮತ್ತು ಸಂತಿಮಿ ಪುರಾಣವನ್ನು ಕುರಿತಾದಂಥ ನಾಟಕವನ್ನು ಕುರಿತಾದಂಥ ಬರಹಗಳು ಅವು ಹೀಗೆ ಬರಿತಾ ಇರುವಾಗ ನಾನು ಒಂದು ವಿಮರ್ಶೆಯನ್ನು ಬರಿತಾ ಇದ್ದೇನೆ. ಆ ವಿಮರ್ಶೆಯನ್ನು ಆ ನಿಯಮಗಳಿದೆಯಲ್ಲ, ವಿಚಾರಿತ ಸುಂದರವಾದಂಥ ಮಾತುಗಳನ್ನು ಬರೀಬೇಕು ಅಂತ. ಯಾಕೆಂದರೆ ವಿಮರ್ಶೆ ಬರೀಬೇಕಾದ್ರೆ ಹೀಗೆ ಬರೀಬೇಕು ಅಂತ ಕೆಲವೆಲ್ಲ ನಮ್ಮ ಪಾಠಗಳಿವೆ, ವಿಮರ್ಶಾ ಪಾಠಗಳಿವೆ ಅಲ್ಲ. ಆ ಪಾಠಗಳನ್ನೆಲ್ಲವನ್ನು ಮೂರ್ತಿ ಪಕ್ಕಕ್ಕಿಟ್ಟು ಕುವೆಂಪು ಅವರು ಹೇಳುವ ಹಾಗೆ ಎದೆಯದನಿಗೆ ಮಿಗಿಲಾದ ಶಾಸ್ತ್ರವಿಹುದೆ ಅಂಥೇಳಿ ತನಗೆ ಯಾವುದೋ ಆ ಭಾಗದಲ್ಲಿ ಅತ್ಯಂತ ಹೃದಯಕ್ಕೆ ತಟ್ಟುವಂತೆ, ನಮ್ಮನ್ನು ಮನಸ್ಸನ್ನು ಆಕರ್ಷಿಸುವಂತೆ ಇದೆ ಅಂತಹ ಭಾಗಗಳನ್ನು ಕುರಿತು ವಿಶ್ಲೇಷಣೆಯನ್ನು ಮಾಡಿದ ಭಾಗ ಇದೆ. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನು ಅಂತಂದರೆ, ಎಸ್ ಅವರಿಂದ ಹಿಡಿದು ಅಂಥ ಹಿರಿಯರಿಂದ ಹಿಡಿದು ಅನೇಕ ಜನರಿಗೆ ಮೂರ್ತಿ ಮುನ್ನುಡಿಗಳು ಬರೆದಿರುವಂಥ ಒಂದು ಭಾಗ ಇದೆ. ಸೊ ಹಂಗಾಗಿ ಇವನು ಪುರಾತನ ಆ ಭಾಗವನ್ನು ಬರೆಯುವಾಗ ಸಂದರ್ಭದಲ್ಲಿ ಇವನು ಮಂಟೇಸ್ವಾಮಿ ಮತ್ತು ಮಾದೇಶ್ವರ ಇವರೆಲ್ಲರ ಶಿಶುಮಗ ನಾನಾಗಿರೋದ್ರಿಂದ ನನಗೂ ಅಷ್ಟು ವರ್ಷಗಳಾಗಿದೆ ಅಂತ ಅವ್ನು ತಿಳ್ಕೊಂಡಂಗೆ ಕಾಣ್ತಾ ಇದೆ. ಅಂದರೆ ಒಂದು ಪರಂಪರೆಯಲ್ಲಿ ಬರೆಯೋರಿಗೆ ಅವರ ನಿಜವಾದಂಥ ಆ ಬಯಾಲಜಿಕಲ್ ಏಜನ್ನು ಮಾತ್ರ ನೀವು ಹೇಳಬಾರ್ದು. ಅವ್ರಿಗೆ 50 ವರ್ಷ ಆಯ್ತನಲ್ಲ, ಇನ್ನೂ ಆಗಿಲ್ಲ. 200-300 ವರ್ಷ ಆಗಿದೆ ಅಂತಂದರೆ ಇನ್ನೂ 50 ವರ್ಷ ಆಗಿಲ್ಲ ಅಂತಿದೆಯಲ್ಲ. ಸೊ ಹಾಗಾಗಿ ಇವನು ಮೊದಲಿಗೆ ಬರೆದಿದ್ದೆ ಸಿದ್ಧಲಿಂಗಯ್ಯನವರ ಕುರಿತಾದ ಒಂದು ಬರಹನೂ ಕೂಡ ಭಾಳ ಅದ್ಭುತವಾಗಿದೆ. ಸಿದ್ಧಲಿಂಗಯ್ಯನವರ ಜೊತೆ ನಾನು ಮೂರ್ತಿಯನ್ನು ಭಾಳ ದೊಡ್ಡ ಪ್ರತಿಭಾವಂತ ಇವನು. ಹಾಗಾಗಿ MA ಮೊದಲೇ ಸೀಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಇವನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ MA ಸೀಟ್ ತೆಗೆದುಕೊಳ್ಳೋಕೆ ಕೊಟ್ಟಿರುವಂಥ ಪಾಠ ನೋಡಿದ್ರೆ ಅವ್ನು ನನಗೆ ಕರುಣೆ ಅದು. ಇವನಿಗಾಗೆ ಒಂದು MA ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಸೀಟ್ ಕೊಟ್ಬಿಡ್ತಿದ್ವಿ ನಮ್ಗೆ ಗೊತ್ತಾಗಿದ್ರಾಗ. ಅಷ್ಟು ಕಷ್ಟಪಟ್ಟು ಸೀಟ್ ತೊಗೊಂಡಿದ್ದಾನೆ. ಅದು ಯಾರೋ ಒಬ್ಬ ಹುಡುಗ ಇವನಿಗಿಂತ ಒಂದು ಮಾರ್ಕ್ ಜಾಸ್ತಿ ತೆಗೆದುಕೊಂಡವನು ಪುಣ್ಯಕ್ಕೆ BEdಗೆ ಸೇರಿಕೊಂಡ ಕಾರಣಕ್ಕಾಗಿ ಇವನು ಕನ್ನಡ MA ವಿದ್ಯಾರ್ಥಿಯಾಗಿ ಈಗ ಇವನು ಕನ್ನಡ ಅಧ್ಯಾಪಕನಾಗಿದ್ದಾನೆ. ಇವನು ಒಂದು ವೇಳೆ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಯೋಚಿಸ್ತಾ ಇದ್ದೆ. ಅಂದು ಏನೂ ಆಗ್ತಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಪಕ್ಕದಲ್ಲಿ ಸೋಷಿಯಾಲಜಿ ಓದಿರುವಂಥ ಇವನು ಅದೇ ಬೇರೆ ಕೂತವನು. ಏನು ಸರ್ ಹಿಂಗೆ ಅಂದ್ಬಿಟ್ಟು ಸೋಷಿಯಾಲಜಿ ಓದಿದ್ರೆ ಏನೋಕ್ಕಾಗಲ್ಲ, ನಾನು ಇಲ್ವಾ ಇಲ್ಲಿ ಅಂತ. ಆದರೆ ಸೋಷಿಯಾಲಜಿ ಓದಿದ ಡಿಪಾರ್ಟ್ಮೆಂಟಲ್ಲಿ ಓದೋರ್ಗೂ ಕನ್ನಡ ಡಿಪಾರ್ಟ್ಮೆಂಟ್ ಓದೋರ್ಗೂ ಖಂಡಿತವಾಗಿ ಒಂದು ವ್ಯತ್ಯಾಸ ಇದ್ದೇ ಇರುತ್ತೆ. ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಓದಿದವ್ರಿಗೆ ಸಿಗಬಹುದಾದಷ್ಟು 360 ಡಿಗ್ರಿ ಆಗಿ ಇರುವಂಥ ಒಂದು ಲೋಕ ಪ್ರವೇಶದ ದಾರಿಗಳು ಖಂಡಿತವಾಗಿಯೂ ಸೋಷಿಯಾಲಜಿಲಿ ಅಷ್ಟು ದಾರಿಗಳಿಲ್ಲ. ಅದನ್ನು ಅದೇ ಕೂಡ ಒಪ್ಕೊಂಡವನೇ. ಮತ್ತು ಅವನು ಮತ್ತೆ ಕನ್ನಡ ಸಾಹಿತ್ಯದ ಬಂದು ಅವ್ರ ಸಹಾಯ ಪಡೆದ್ಬಿಟ್ಟು ಅವನು ತನ್ನ ತಿಳುವಳಿಕೆಯನ್ನು ರೂಪಿಸ್ಕೊಂಡಿರೋದ್ರಿಂದ ಅವನು ಅದನ್ನು ನಿರಾಕರಿಸಲಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ಹೀಗೆ ಮೂರ್ತಿ ಅಲ್ಲಿ ಆ ಸಿದ್ಧಲಿಂಗಯ್ಯನವರ ಜೊತೆ ಒಡನಾಟದ ಭಾಗ ಕೂಡ ಬಹಳ ಆಪ್ತವಾಗಿದೆ. ಸೊ ಇಲ್ಲಿ ಯಾರ್ಯಾವುದು ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದಾನೆ, ಆ ವ್ಯಕ್ತಿ ಚಿತ್ರಗಳೆಲ್ಲವೂ ಕೂಡ ಬರೆಯುವಾಗ ಈ ವಿಶ್ಲೇಷಣೆಯಲ್ಲಿ ಮಾಡುವಾಗ ದೂರ್ವಾಸ ಮುನಿ ಥರ ಬರೆಯುವಂಥ ಈ ಪಾರ್ಟಿ ಅವನು ಈ ವ್ಯಕ್ತಿ ಚಿತ್ರಗಳು ಬರೆಯುವಾಗ ಅತಿ ಭಾವುಕನಾಗಿ ಅವನು ಬಹುಶಃ ಬರಿತಾ ತಾನೇ ಕಣ್ಣೀರಾಗಿರೋ ಥರ ಸಾಧ್ಯತೆ ಇರುವ ಅಂತ ಕಾಣುತ್ತಾನೆ. ಅಂದರೆ ನನಗೆ ಒಂದು ಅನ್ನಿಸ್ತು, ಅತಿ ಭಾವುಕನಾದವನು ಅಂದರೆ ಅತಿ ಕಡುಕೋಪಿಯಾಗಿದ್ದವನೇ ಅತಿ ಭಾವುಕನಾಗಿರೋಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿ ಇವನೇ ಅಂತ ನನಗೆ ಗೊತ್ತಾಯಿತು. ಆ್ಯಕ್ಚುಲಿ ನಾನು ಮೂರ್ತಿ ಮನೆಯವ್ರನ್ನ ಕೇಳಬೇಕು, ನಂದನ್ ಕೇಳಬೇಕು. ಇವನು ತುಂಬ ದುಃಖವಾದಾಗ, ಕೋಪಗೊಂಡಾಗ, ಆಮೇಲೆ ತಾನೇ ಸಿಟ್ಟುಕೊಂಡು ತಿರುಗಿ ತಾನೇ ಕುಳಿತುಕೊಂಡು ಒಬ್ಬನೇ ಕಣ್ಣೀರು ಹಾಕಿದ್ರು ಅಂತ ಘಟನೆಗಳು ಇದ್ದಿರಬೇಕು ಅಂತ ನನಗನ್ನಿಸುತ್ತೆ. ಅವನು ಅದನ್ನು ನಮ್ಮ ಹತ್ರ ಮರೆಮಾಚಿರುವ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಈ ಬರಹಗಳಿಗೆ ಎರಡೂ ಗುಣ ಇದೆ. ಅಂದರೆ ಅವು ಕೋಪದಿಂದ ಸಿಡಿಯುವ ಲಕ್ಷಣ ಇರುವಾಗೆ ಅವು ಕಣ್ಣೀರಿನಿಂದ ಎಲ್ಲೋ ಒಂದು ಕಡೆ ಒಂದು ಸಾಲು ಬರೆದವನು. ಒಂದು ಕಣ್ಣೀರು, ಒಂದು ಕಣ್ಣೀರಿನ ಹನಿ, ಅದು ಇದಕ್ಕೆ ಸಾಕ್ಷಿ ಬೇಕೇ? ಕಣ್ಣೀರಿನ ಹನಿಯಿಂದ ಕರಗೋದಕ್ಕೆ ಒಂದು ಸಾಕ್ಷಿ ಬೇರೆ ಕೇಳ್ತೀರಾ ಅಂತ ಬೇರೆ ಕೇಳಿ ಕಣ್ಣೀರನ್ನೇ ಒಂದು ಸಾಕ್ಷಿಯಾಗಿ ತಂದುಬಿಟ್ಟು ಅವನು ನಮ್ಮ ಮನುಷ್ಯತ್ವವನ್ನು ಪರೀಕ್ಷೆ ಮಾಡುವಂತೆ ಮೂರ್ತಿಯಲ್ಲಿ ಬರೆದಿದ್ದಾನೆ. ಹೀಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಅವರ ಕಾವ್ಯವನ್ನು ಡಿಫೆನ್ಸ್ ಮಾಡೋ ಥರ ಅದಕ್ಕೆ ಅನಂತರದಲ್ಲಿ ಅನೇಕ ಜನ ಹಿರಿಯರ ಬರಹಗಳ ಬಗ್ಗೆ ಕೂಡ ಆತ ತುಂಬ ನಿಷ್ಠುರವಾಗಿ ಬರೆಯಿತು. ಆ ಪುಸ್ತಕದ ಓದುಗಳು ನಮ್ಮನ್ನು ಹೇಗೆ ನಮ್ಮನ್ನು ಮುಂದಕ್ಕೆ ಸನ್ನದ್ಧಗೊಳಿಸ್ತಾ ಇದ್ದಾವೆ,
ನಮ್ಮ ತಿಳುವಳಿಕೆಯನ್ನು ಬೆಳೆಸ್ತಾ ಇದ್ದೇವೆ ಎನ್ನುವಂಥ ಒಂದು ನಮ್ರತೆಯಿಂದ ಅವುಗಳನ್ನು ಬರೆದಿದ್ದಾನೆ. ಇನ್ನು ಒಂದು 4 ಸಂದರ್ಶನಗಳನ್ನು ಮಾಡಿದಂತೆ ಕಾಣುತ್ತೆ. ಅದು ಆ 4 ಸಂದರ್ಶನಗಳು ಕೂಡ ತುಂಬ ಭಾಳ ಮುಖ್ಯವಾದವು ಈ ಇಡೀ ಒಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಮೂರ್ತಿಯ ಈ ಚಟುವಟಿಕೆಗಳು ನಾನು ಅನೇಕ ಸಾರಿ ಹೇಳ್ತಿದ್ದೆ, ನೀನೀಗ ಈ ಚಳುವಳಿ ಮತ್ತು ಮನುಷ್ಯರನ್ನು ಸಮಾನತೆಯಿಂದ ಬದುಕಬಹುದಾದ ಒಂದು ಲೋಕಕ್ಕೆ ನಾವು ಇವನ್ನು ಮುನ್ನಡೆಸಬೇಕು ಅನ್ನುವಂಥ ಹೊಣೆಯನ್ನು, ಒಂದು ಸಾಂಸ್ಕೃತಿಕ ಪಣವನ್ನು ಹೊತ್ಕೊಂಡವರು ಅವರು ಹುಲಿ ಸವಾರಿ ಮಾಡ್ತಿರ್ತಾರೆ ಅಂತ ನಾನು ಹೇಳಿದೆ. ಆ ಹುಲಿ ಸವಾರಿ ಮಾಡಿದಾದ್ಮೇಲೆ ಇಳಿಯೋಕ್ಕೆ ಸಾಧ್ಯನೇ ಇಲ್ಲ. ಈಗ ನನಗೆ ತಿಳಿದಂತೆ ಈ ತಲೆಮಾರಿನಲ್ಲಿ ಈಗ ಮೊದಲ ಹುಲಿ ಸವಾರಿಗ ಹುಲಿಕುಂಟೆ ಮೂರ್ತಿಯಾಗಿದ್ದಾನೆ. ಹಂಗಾಗಿ ಅವನು ಅದರಿಂದ ಕೆಳಗೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ನಂದ ಅವ್ರಿಗೆ ಹೇಳ್ತಿದ್ದೆ, ಅಲ್ಲ ಸರ್, ಅನೇಕ ಸರ್ ಇವನು PhD ಮಾಡಿದೆ, ಇವನ ಕೈಲಿ PhD ಮಾಡಿಸಿದ್ದಕ್ಕೆ ಮುಂದೊಂದು ದಿನ, ಇವತ್ತಿಲ್ದಿದ್ರು ಯಾವತ್ತೋ ಒಂದು ದಿನ ಎಲ್ಲ ಕನ್ನಡ ಜಗತ್ತು ಆ ಕಾರಣಕ್ಕಾಗಿ ನನ್ನನ್ನು ಅಭಿನಂದಿಸಿ ನನಗೊಂದು ಶಾಂತಿ ನೊಬೆಲ್ ಬಹುಮಾನವನ್ನು ಕೊಡುತ್ತೆ ಅಂತ ನಾನು ತಿಳ್ಕೊಂಡು, ಅದರಲ್ಲೂ ಈ ಬಯಲಿನ ಹುಡುಗರಿಗೆ PhD ಕೊಡಿಸಿದ ಕಥೆ ಇದೆಯಲ್ಲ, ಅದರ ನನಗೆ ಆಶ್ಚರ್ಯ ಏನು ಅಂತಂದರೆ, ಇಷ್ಟು ಸರಾಗವಾಗಿ ಸುಂದರವಾಗಿ ಲೇಖನ ಬರೆಯುವಂಥ ಈ ಪಾರ್ಟಿ, ಇವ್ರ ಕೈಲಿ 7-8-9 ವರ್ಷಗಳಾಯಿತು ನಾನು ಆ PhD ಬರ್ಸೋಷ್ಟೊತ್ತಿಗೆ. ಹಾಗಾಗಿ ಅದು ನನಗೆ ಅಷ್ಟು ತಾಳ್ಮೆಯನ್ನು ಇವರು ಕಲಿಸಿದ್ದಕ್ಕಾಗಿ ನಾನು ಮೊದಲು ತುಂಬ ಕೋಪ ಬರ್ತಿತ್ತು. ಅದನ್ನೆಲ್ಲ ನಾನು ಅವ್ರು ಕೊಟ್ಬಿಟ್ಟು ಈಗ ನಾನು ತುಂಬ ಶಾಂತಿ ರೀತಿಯ ಮನುಷ್ಯನಾಗ್ಬಿಟ್ಟಿದ್ದೇನೆ. ಇವ್ರಿಗೆ PhD ಮಾಡಿಸಿದ್ರಿಂದ ಬಂದ PhD ಗುರುವಾಗಿ ಪಡೆದ ಒಂದು ಸಾಧನೆ ಅದು ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ನೇಹಿತರೆ, ಈ ಪುಸ್ತಕವನ್ನು ಓದುವಾಗ ಕೊನೆಯದಾಗಿ ನನಗನ್ನಿಸಿದ್ದೇನು ಅಂತಂದರೆ, ಈ ಪುಸ್ತಕವನ್ನು ಓದುವಾಗ ನಮಗೆ ನಮ್ಮ ಕರ್ನಾಟಕದ ವರ್ತಮಾನದ ಸಂದರ್ಭದಲ್ಲಿ ಈ ಪುಸ್ತಕದಲ್ಲಿರುವ ಎಲ್ಲವೂ ಕೂಡ ವರ್ತಮಾನದ ಬದುಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಅದು ಪ್ರಶ್ನೆಗಳು ಒಂದು, ಯಾರಿಗೆ ಅನ್ಯಾಯಕ್ಕೆ ಗುರಿ ಆಗ್ತಿದ್ದಾರೆ, ಯಾರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಮತ್ತು ಅವುಗಳನ್ನು ನಾವು ಪ್ರಜಾಪ್ರಭುತ್ವದ ಇಷ್ಟು ಸಂಸ್ಥೆಗಳು, ನಮ್ಮ ಸಂವಿಧಾನದಲ್ಲಿ ಅಷ್ಟೆಲ್ಲ ಆಯ್ಕೆಗಳು, ಅಷ್ಟೆಲ್ಲ ಭರವಸೆಗಳು ಮತ್ತು ಅಷ್ಟೆಲ್ಲ ಸಾಧ್ಯತೆಗಳು ಇದ್ದಾಗ್ಯೂ ಕೂಡ ಆ ನೋವುಗಳು ಮತ್ತು ಹಾಗೆಯೇ ಮುಂದುವರಿಸ್ತಾ ಇರುವಂಥದ್ದನ್ನು ಹೇಗೆ ಈ ಸರಪಳಿಯನ್ನು, ಶೋಷಣೆಯ ಸರಪಳಿಯನ್ನು ತುಂಡರಿಸಬಹುದು, ಇದನ್ನು ತುಂಡರಿಸುವಕ್ಕೆ ಇರಬಹುದಾದಂಥ ಮಾರ್ಗಗಳ ಅನ್ವೇಷಣೆಯನ್ನು ಈ ಪುಸ್ತಕದಲ್ಲಿ ಮೂರ್ತಿ ಶೋಧಿಸಿದಂತೆ ಕಾಣುತ್ತೆ. ಅಂದರೆ ಇದಿಷ್ಟೇ ಸಾಕಾಗಲ್ಲ ಅಂತ ನನಗನ್ನಿಸ್ತದೆ. ಈಗ ಬಹುಶಃ ಇದು ಮತ್ತೆ ಮೂರ್ತಿ ಅನಂತರ ಬರೆದಿರುವಂಥ ಲೇಖನಗಳು ಕೂಡ ಸೇರಿಸಿ, ಇದು 5 ವರ್ಷಗಳ ಹಿಂದಿನ ಪುಸ್ತಕ ಆದರೆ ಅದಾದಮೇಲೆ ಕೂಡ ಸಾಕಷ್ಟು ಆತ ಬರೆದಿರೋ ಚಾನ್ಸಸ್ ಇದೆ. ಆ ಲೇಖನಗಳನ್ನೆಲ್ಲ ಸೇರಿಸಿ ಹೋದರೆ ಈ 5 ವರ್ಷಗಳಲ್ಲಿ ಮೂರ್ತಿ ಏನು ಯೋಚಿಸ್ತಾ ಇದ್ದಾನೆ ಅಂತನ್ನೋದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ಹಾಗಾಗಿ ಹುಲಿಕುಂಟೆ ಮೂರ್ತಿ ರೂಪಿಸಿರುವಂಥ ಈ ಹೂ ಬಿಟ್ಟ ಕಣ್ಣು ಪುಸ್ತಕವನ್ನು ಓದುತ್ತಾ ಇದ್ದರೆ ಇದು ವೈಯಕ್ತಿಕವಾದ ಒಂದು ಜರ್ನಿ ಥರ ಕಾಣುತ್ತೆ. ಭಾಳ ಇನ್ನೊಂದು ಭಾಗ ಇದೆ ಇದರೊಳಗೆ, ಅದು ಹೇಗೆ ಇದರೊಳಗೆ ಸೇರಿಕೊಳ್ತಾ ಗೊತ್ತಿಲ್ಲ. ಅದು ಆತನ ಆತ್ಮಚರಿತ್ರೆಗೆ ಸಂಬಂಧಪಟ್ಟಂಥ ಒಂದು ಭಾಗ. ಅವನು ತನ್ನ ಬಾಲ್ಯವನ್ನು ಕುರಿತಾದಂಥ ಬರೆದಿರುವಂಥ ಒಂದು ಭಾಗ ಇದೆ. ಆ ಭಾಗದಲ್ಲಿ ಅವನು ಈ ಓತಿಕ್ಯಾತಗಳನ್ನು ಕೊಂದ ಪಾಪವನ್ನು ಮಾತ್ರ ಅವನು ಒಂದು ದೊಡ್ಡ ಆ ಓತಿಕ್ಯಾತವನ್ನು ಸಾಯಿಸಿದ್ರೆ 4 ಆಣೆ ಸಿಗುತ್ತೆ, 50 ಪೈಸೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನು ಸಾಕಷ್ಟು ಓತಿಕ್ಯಾತಗಳನ್ನು ಕೊಂದು ಮತ್ತು ಅವುಗಳ ಮೂಲಕವಾಗಿ ಎಷ್ಟೋ ಸಾರಿ ಹಣ ಎಲ್ಲ ಪಡೆದು ಅದನ್ನು ಅವರೆಲ್ಲ ಖರ್ಚು ಮಾಡಿದ್ದು ವಿಚಾರಗಳೆಲ್ಲ ಬರೆದಿದ್ದಾನೆ. ಭಾಳ ಅದ್ಭುತವಾಗಿದೆ ಆ ಭಾಗ. ಹಾಗೆ ನೋಡಿದ್ರೆ ನಾಟಕದ ಮೇಷ್ಟ್ರ ಮಗನಾಗಿರುವಂಥ ಮೂರ್ತಿಯ ಬದುಕು ಕೂಡ ತುಂಬ ನಾಟಕೀಯವಾಗಿದೆ. ಆಮೇಲೆ ನನಗೆ ಭಯ ಆಗ್ತಾಯಿತ್ತು, ಒಂದು ಕಡೆ ಈ ಕಲಾಸಗಳ ಬಸ್ಸಲ್ಲಿ ಇವನು ಕಂಡಕ್ಟರ್ ಕ್ಲೀನರಾಗಿ ಕೆಲಸ ಮಾಡೋಕೆ ಹೋಗಿ ಅವನು ರೈಟ್ ಹೋಲ್ಡ್ ಆನ್ ಅಂತ ಹೇಳ್ಕೊಂಡು ಎಲ್ಲಾದರೂ ಮೆಟ್ಲ್ ಮೇಲಿಂದ ಜಾರಿಗಿರಿ ಬಿದ್ದಿದ್ರೆ ಏನಪ್ಪ ಮಾಡ್ತಾ ಇದ್ದು ಅಂತ ಹೇಳ್ಬಿಟ್ಟು ನಾನು ಅನೇಕ ಸಾರಿ ಆ ಪುಸ್ತಕ, ಆ ಲೇಖನ ಓದುವಾಗ ನನಗೆ ಭಯ ಆಗುವ ಥರ ಆ ವಿವರಗಳನ್ನು ಬರೆದಿದ್ದಾನೆ. ಹೀಗೆ ಇದು ಮೂರ್ತಿಯ ಆಲೋಚನೆ, ಮೂರ್ತಿಯ ಬದುಕು, ಮೂರ್ತಿಯ ಚಿಂತನೆ, ಮೂರ್ತಿಯ ಹೋರಾಟ ಮತ್ತು ಮೂರ್ತಿ ತಾನು ಕಂಡ ಕನಸು, ಇವೆಲ್ಲವನ್ನೂ ಕೂಡ ಒಂದು ಚೌಕಟ್ಟಿನೊಳಗೆ ಸೇರಿಸಿ ಇಟ್ಟು ಪುಸ್ತಕವನ್ನು ಮಾಡಿದ್ದಾರೆ. ಇದನ್ನು ಮೊದಲಿಗೆ ಸಿರವರ ಪಬ್ಲಿಷ್ ಮಾಡಿದಂತೆ ಆವಾಗ, ಈಗ ನಮ್ಮ ಮುರಳಿ ಕೌದಿ ಪ್ರಕಾಶನದಿಂದ ಮಮತಾ ಮತ್ತು ಮುರಳಿಯವರು ತುಂಬ ಆಸ್ಥೆಯಿಂದ, ಪ್ರೀತಿಯಿಂದ ಭಾಳ ಸುಂದರವಾಗಿ ಇದನ್ನು ಮುದ್ರಿಸಿದ್ದಾರೆ. ಈ ಪುಸ್ತಕವನ್ನು ಓದಿದರೆ ಖಂಡಿತವಾಗಿಯೂ ನಮ್ಮಲ್ಲಿ ಮೂರ್ತಿ ಅಂತ ಹುಲಿಕುಂಟೆ ಮೂರ್ತಿ ನಮ್ಮನ್ನು ಒಂದು ಬಗೆಯಾದಂಥ ಒಂದು ಎಚ್ಚರಕ್ಕೆ ಮಾತ್ರ
ಒಳಗುಪಡಿಸೋದಲ್ಲದೆ ನಾವು ನಮ್ಮ ಕಣ್ಣೊಳಗೆ ಬಂದಿರಬಹುದಾದ ಹೂವಿನ ಬಗ್ಗೆ ಯೋಚಿಸುವಂತೆ ಮಾಡುತ್ತೆ. ಅದು ಈ ಪುಸ್ತಕದ ಯಶಸ್ಸು ಅಂತ ತಿಳ್ಕೊಂಡಿದ್ದೇನೆ. ಸೊ ಆತನಿಗೆ ಒಳ್ಳೆಯದಾಗಲಿ. ಹೀಗೆ ಮೇಷ್ಟ್ರುಗಳು ಇನ್ನೂ ಎದುರುವಂಥ ಲೇಖನಗಳನ್ನು ಇವನ್ನೆಲ್ಲ ಆತ ಮುಂದೆ ಬರೀಲಿ ಮತ್ತು ನಮ್ಮ ಹೋರಾಟವನ್ನು ಮುನ್ನಡೆಸಬೇಕಾದಂಥ ಬೌದ್ಧಿಕವಾಗಿ ಮುನ್ನಡೆಸಬೇಕಾದಂಥ ನಾಯಕರುಗಳ ಅವಶ್ಯಕತೆ ನಮಗಿದೆ. ಆದ್ದರಿಂದ ಅಂಥ ನಾಯಕತ್ವವನ್ನು ಅನೇಕ ಜನ ಇಲ್ಲಿರೋರೆಲ್ಲ ನೀವು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಅಂಥವರಲ್ಲಿ ಮಲ್ಗುಂಟೆ ಮೂರ್ತಿ ಕೂಡ ಒಬ್ಬ. ಆತನಿಗೆ ಒಳ್ಳೆಯದಾಗಲಿ. ಸೊ ಈ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.